ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ ನನ್ನ ವ್ಲಾಗ್ ಅಂತ ಅಂದ್ಕೊಂಡೆ. ಬಿಕಾಸ್ ಈ ರೆಸಿಪಿ ತುಂಬ ಅಂದರೆ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಇದನ್ನು ನಾನು ಕೂಡ ಒಬ್ಬರು ಸೆಲೆಬ್ರಿಟಿ ಇನ್ಫ್ಲೂಯೆನ್ಸರ್ ಅಥವಾ ಸೆಲೆಬ್ರಿಟಿ ಮಾಡಿರೋದನ್ನು ನೋಡಿಕೊಂಡು ನಾನು ಮಾಡ್ತಿದ್ದೀನಿ, ವಿಚ್ ಇಸ್ ಕಾಲ್ಡ್ ಪನ್ನೀರ್ ಟೇಟ್ಸಾ. ಸೊ ಈ ಪನ್ನೀರನ್ನ ನಾನೇ ಮನೇಲೇ ಮಾಡಿರೋ ಅಂಥ ಪನ್ನೀರ್ ಇದು. ತುಂಬ ವೀಡಿಯೋಸ್ಗಳೆಲ್ಲ ವೈರಲ್ ಆಗ್ತಿದೆ, ಲೈಕ್ ಫೇಕ್ ಪನ್ನೀರ್ಸ್ಗಳು ಬರ್ತಿದೆ ಅಂತ. ಸೊ ಶ್ರೀನಿಕಂಗೆ ಕೊಡಬೇಕು ಅಥವಾ ನಾವು ತಿನ್ನಬೇಕು ಅಂತ ಬಂದರೆ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮನೇಲಿ ಮಾಡಿರೋ ಅಂಥ ಪನ್ನೀರನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಮನೇಲಿ ಒಂದು 3 to 4 ಮೆಂಬರ್ಸ್ ಇದ್ದೀರಾ ಅಂತಂದರೆ 1 ಲೀಟ್ರ್ ಹಾಲಲ್ಲಿ ನಾನು ತೋರಿಸಿದ್ನಲ್ವ ನಿಮಗೆ, ಅಷ್ಟು ಕ್ವಾಂಟಿಟಿ ಆಫ್ ಪನ್ನೀರ್ ಬರುತ್ತೆ. ಆಲ್ಮೋಸ್ಟ್ 150 grams to 60 grams ತನಕ ಬರುತ್ತೆ. ಸೊ ಈಸಿಲಿ ಯು ಕ್ಯಾನ್ ಎಂಜಾಯ್ ಯುವರ್ ಫ್ರೆಶ್ ಆ್ಯಂಡ್ ಹೆಲ್ದಿ ಪನ್ನೀರ್. ಸೊ ನೀವು ನೋಡ್ಬೋದು ನಾನು ಏನೇನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ತುರಿದ್ಬಿಟ್ಟು ಮಾಡಿದ್ರೆ ಹೆಂಗಿರುತ್ತೆ ಪನ್ನೀರ್ ಟೇಟ್ಸಾ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಸೊ ನಾನು ಮಸಾಲೆಗೆ ಏನು ಮಾಡಿದೆ ಅಂತಂದರೆ, ಒಂಚೂರು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಬೀಜನ ಲೈಟಾಗಿ ಹುರ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ತುರಿದಿರೋ ಪನ್ನೀರ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ಮೊಳಕೆ ಕಟ್ಸಿರೋ ಹೆಸರು ಕಾಳಿತ್ತು, ಅದ್ರದ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದು ಪಲ್ಯ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಫ್ ಯು ವಾಂಟ್ ಟು ಈಟ್ ಯುವರ್ ಮೀಲ್ ಅಂದರೆ ಆದಷ್ಟು ಬ್ಯಾಲೆನ್ಸ್ ಮೀಲನ್ನೇ ಟ್ರೈ ಮಾಡಿ, ಲೈಕ್ ವಿಚ್ ಇನ್ಕ್ಲೂಡ್ಸ್ ಪ್ರೋಟೀನ್, ಫೈಬರ್ ಆ್ಯಂಡ್ ಕಾರ್ಬ್ಸ್. ಸೊ ಹಾಗಾಗಿ ಪ್ರೋಟೀನ್ಗೋಸ್ಕರ ನಾನು ಮೊಳಕೆ ಕಟ್ಸಿರೋ ಕಾಳನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ಪನ್ನೀರ್ ವೆಜಿಟೇಬಲ್ಸ್ ಇದ್ದರೂ ಆಬ್ವಿಯಸ್ಲಿ ಇಟ್ ಈಸ್ ಫೈಬರ್. ಅದಾದಮೇಲೆ ಕಾಪ್ಸ್ಗೆ ನಾನು ಚಪಾತಿನ ತೊಗೊಂಡಿದ್ದೀನಿ. ಸೊ ಈ ಥರ ಬರುತ್ತೆ. ಸೊ ನಾನು ಒಂದು 4 ಪೀಸ್ ಅಷ್ಟೇ ಮಾಡ್ಕೊಂಡಿತ್ತು ಇದರಲ್ಲಿ, ಬಿಕಾಸ್ ನಾನು ಒಬ್ಬಳೇ ಊಟ ಮಾಡ್ತಿದ್ದೆ. ಸೊ ಹಾಗಾಗಿ ದೋಸೆ ಮಾಡಿಕೊಂಡು ಅದಕ್ಕೆ ಪಲ್ಯ ಮಾಡಿಕೊಂಡು ವಿತ್ ಪನ್ನೀರ್ ಟೇಟ್ಸಾ ಐ ಆಮ್ ಎಂಜಾಯಿಂಗ್ ಮೈ ಡಿನ್ನರ್. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಡೇ ಊರಿಗೆ ಹೋಗಬೇಕಿತ್ತು. ಮೇಘರಾಜ್ ಅವರು ಆಫೀಸ್ಗೆ ಹೋಗಿದ್ದರು. ಸೊ ನಮ್ಮ ಅಜ್ಜಿ ತಿಥಿ ಕಾರ್ಯ ಆಯಿತು. ಸೊ ಹಾಗಾಗಿ ನಾನು ಊರಿಗೆ ಹೋಗಬೇಕಾಗಿತ್ತು. ಊರಿಗೆ ಹೋಗ್ತಾ ಇದ್ದೀನಿ ಆಟೋದಲ್ಲಿ. ಆ್ಯಂಡ್ ಮೆಟ್ರೋ, ಯೂಶ್ವಲಿ ನಾನು ಹೋಗೋದಾದರೆ ಮೆಟ್ರೋದಲ್ಲೇ ಹೋಗ್ತೀನಿ, ಬಿಕಾಸ್ ಟ್ರಾಫಿಕ್ ಇರೋಲ್ಲ. ತುಂಬ ಸಲ ಏನಾಗ್ಬಿಟ್ಟಿತ್ತು ಅಂದರೆ ಕ್ಯಾಬ್ ಆಪ್ಟ್ ಮಾಡಿದಾಗ ತುಂಬ ಕೆಲವೊಂದು ಕಡೆ ಟ್ರಾಫಿಕ್ ಇರ್ತಿತ್ತು. ಸೊ ಟ್ರೈನ್ಗೆ ಕ್ಯಾಚ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. 5 minutes, 2 minutes, 3 minutes ಆ ಥರ ರೀಚ್ ಆಗಿದ್ದೀವಿ. ತುಂಬ ಸ್ಟ್ರೆಸ್ಫುಲ್ ಅನ್ನಿಸ್ತಿತ್ತು. ಸೊ ಹಾಗಾಗಿ ಮೆಟ್ರೋದಲ್ಲಾದರೆ ನಿಮಗೆ ಎಕ್ಸಾಕ್ಟ್ 20 minutes ಸಾಕು RR ನಗರಿಂದ ಮೆಜೆಸ್ಟಿಕ್ ಹೋಗೋದಕ್ಕೆ. ಸೊ ಅದಕ್ಕೋಸ್ಕರ ಟೈಮ್ನ ಸೆಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಆರಾಮಾಗಿ ಒಂದು 5-10 minutes ಇರೋ ಹಾಗೆ ನಾನು ರೀಚ್ ಆಗ್ಬೋದು ರೈಲ್ವೆ ಸ್ಟೇಷನ್ಗೆ ಅಂತ ಅಂದ್ಬಿಟ್ಟು. ದ ಬೆಸ್ಟ್ ಆಪ್ಷನ್ ಅಂತಂದರೆ ಮೆಟ್ರೋ ಅಂತಲೇ ಹೇಳ್ಬೋದು. ಬಿಕಾಸ್ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಗಾಡಿ ತೊಗೊಂಡು ಅಥವಾ ಕಾರ್ ತೊಗೊಂಡು ಅಥವಾ ಕ್ಯಾಬಲ್ಲೆಲ್ಲ ಹೋದರೆ ನಿಮಗೆ ಟೈಮ್ ಕ್ಯಾಚ್ ಮಾಡೋಕ್ಕಾಗಲ್ಲ. ಯಾವ ಟೈಮಲ್ಲಿ ಎಲ್ಲಿ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ, ಗುಡ್ ಫ್ರೈಡೇ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಇದ್ದರು ರೈಲ್ವೆ ಸ್ಟೇಷನಲ್ಲಿ. ಟ್ರೈನ್ ಕೂಡ ತುಂಬ ರಶ್ ಇತ್ತು. ಬಟ್ ಲಕ್ಕಿಲಿ ನಾನೇನು ಮಾಡಿಕೊಂಡೆ ಅಂದರೆ ಕಾರ್ ಚೇರ್ ಬುಕ್ ಮಾಡ್ಕೊಂಡಿದ್ದೆ 3 ಗಂಟೆ ಟ್ರೈನಲ್ಲಿ. ಸೊ ನಾನು ಆರಾಮಾಗಿ ರೀಚ್ ಔಟ್ ಆಗೋದಕ್ಕೆ ಆಯಿತು. ಆ್ಯಂಡ್ ಲಾಸ್ಟ್ ಟೈಮು ಜನರಲಲ್ಲಿ ಹೋಗಿದ್ವಿ, ವಿಚ್ ಇಸ್ ವೆರಿ ವೆರಿ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಆಗಲೇ ಇಲ್ಲ, ಲೈಕ್ ಕುತ್ಕೊಳ್ಳೋದಕ್ಕೂ ಆಗಿಲ್ಲ ನೀಟಾಗಿ, ಬಿಕಾಸ್ ಫುಲ್ ಸ್ಟ್ರೈಟ್ ಆಗಿರುತ್ತೆ. ಅಷ್ಟೊಂದು ಫ್ಲೆಕ್ಸಿಬಲಾಗಿ ಓಡಾಡೋದಕ್ಕೂ ಆಗೋದಿಲ್ಲ. ಆ್ಯಂಡ್ ಈ ಸತಿ AC ಇತ್ತಲ್ವ, ಸೊ ನನಗೇನೂ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ನಾನು ಒಬ್ಬಳೇ ಟ್ರಾವೆಲ್ ಮಾಡಿರೋದ್ರಿಂದ ಒಂದು ಬುಕ್ ಇಟ್ಕೊಂಡಿದ್ದೆ. ನನಗೆ ಫಸ್ಟ್ ಅಂದರೆ ತುಂಬ ದಿವಸ ಆದಮೇಲೆ ಇದೊಂದು ಫ್ರೆಶ್ ಎಕ್ಸ್ಪೀರಿಯನ್ಸ್. ಹೇಗೆ ಐ ಕುಡ್ ಟ್ರಾವೆಲ್ ಅಂತ ಅಂದ್ಕೊತಿದ್ದೆ ಫಸ್ಟು. ಬಟ್ ನಾನು ಒಂದು ಬುಕ್ನ ಕ್ಯಾರಿ ಮಾಡಿದ್ದೆ. ನನಗೆ ಹೇಗೆ ರೀಚ್ ಆದೆ ಅಂತಲೂ ಗೊತ್ತಾಗಿಲ್ಲ. ಆ್ಯಂಡ್ ಸೋ ಮೆನಿ ಡಿಫ್ರೆಂಟ್ ಥಾಟ್ಸ್. ಆ್ಯಂಡ್ ಒಬ್ಬಳೇ ಇದ್ದಾಗನೇ ಒಂಥರ ಕ್ರಿಯೇಟಿವ್ ಥಾಟ್ಸ್ಗಳನ್ನ ಬರೋದು, ಆಮೇಲೆ ಕ್ರಿಯೇಟಿವ್ ಐಡಿಯಾಸ್ಗಳು ಬರೋದು. ಸೊ ಒಂಥರ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ನನ್ನ ಜರ್ನಿ. ಶ್ರೀನಿಕನೂ ಅಲ್ಲೇ ಬಿಟ್ಟು ಬಂದಿದ್ದೆ ಲಾಸ್ಟ್ ಟೈಮ್ ಹೋದಾಗ. ಸೊ ಏನೂ ನನಗೆ ಹಿಂಸೆ ಅಂತ ಅನಿಸಿಲ್ಲ ಒಬ್ಬಳೇ ಟ್ರಾವೆಲ್ ಮಾಡಿದ್ದು. ಸೊ ನನಗಿಷ್ಟ ಆಯಿತು ಒಬ್ಬಳೊಬ್ಬಳೇ ಟ್ರಾವೆಲ್ ಮಾಡೋದಕ್ಕೆ. ಒಂಥರ
ಖುಷಿ ಅಂತ ಅನ್ನಿಸ್ತು ನನಗೆ. ಟ್ರೈನಲ್ಲಿ ನಿಮ್ಗೆ ಗೊತ್ತಲ್ಲ ಆಬ್ವಿಯಸ್ಲಿ ಹೆಂಗಿರುತ್ತೆ ಅಂತ. ಬಂದಿರೋದನ್ನೆಲ್ಲ ತಿಂದಿಲ್ಲ, ಮನೆಯಿಂದ ಫ್ರೂಟ್ಸು ಮತ್ತು ಪೊಟ್ಯಾಟೊ ತೊಗೊಂಡಿದ್ದೆ. ಬಟ್ ಸ್ವಲ್ಪ ಲೇಟ್ ಈವ್ನಿಂಗ್ ಆಗ್ತಾ ಸ್ವಲ್ಪ ಹಸಿವಾಗ್ತಿತ್ತು. ಸೊ ಹಾಗಾಗಿ ಚುರುಮುರಿ ಎಲ್ಲ ತಗೊಂಡು, ಸನ್ಸೆಟ್ ಅಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಟ್ರೈನಿಂದ. ಆ್ಯಂಡ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನ ನಾನಿವತ್ತು ಕಲ್ತ್ಕೊಂಡೆ ಇನ್ ದ ಸೇಮ್ ಬುಕ್, ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಈ ಬುಕ್ಕಲ್ಲಿ ಏನು ಹೇಳುತ್ತೆ ಅಂತಂದರೆ, ನೀವೇನೋ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಅಥವಾ ನೀವೇನೋ ಒಂದು ನಿರ್ಧಾರ ತೊಗೊಳಕ್ಕೆ ಹೋದಾಗ ನಿಮ್ಮ ಸುತ್ತಮುತ್ತಲಿನ ಜನಗಳು ಯಾವ ಥರ ಇಂಪ್ಯಾಕ್ಟ್ ಆಗ್ತಾರೆ, ಅಥವಾ ಅವ್ರು ಕೊಡುವಂಥ ಸಜೆಷನ್ಗಳು ಯಾವ ಥರ ಆಗುತ್ತೆ, ಅಥವಾ ನೀವು ನಂಬ್ಕೊಂಡಿರೋ ಪರ್ಸನ್ಸ್ ನಿಮ್ಮನ್ನ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಈ ಥರ ಎಲ್ಲ ವಿಚಾರಗಳನ್ನು ನಾನು ಈ ಬುಕ್ಕಲ್ಲಿ ಓದ್ಕೊಂಡೆ. ತುಂಬ ದೊಡ್ಡವರಾದ್ಮೇಲೆ ನೀವು ನಿಮ್ಮ ಮೈಂಡನ್ನ ಮೌಲ್ಡ್ ಮಾಡೋದಕ್ಕಾಗಲ್ಲ, ಅಥವಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ನೀವು ಮೌಲ್ಡ್ ಮಾಡೋದಕ್ಕಾಗಲ್ಲ. ಚಿಕ್ಕ ಮಕ್ಕಳಿದ್ದಾಗಲಿಂದನೇ ನೀವು ಅವ್ರನ್ನ ಮೌಲ್ಡ್ ಮಾಡಬೇಕಾಗುತ್ತೆ, ಅವ್ರ ಮೈಂಡನ್ನು ನೀವು ಮೌಲ್ಡ್ ಮಾಡಬೇಕಾಗುತ್ತೆ. ನೀವು ಹೇಗೆ ಅವ್ರನ್ನ ನೀವು ಪ್ರಿಪೇರ್ ಮಾಡ್ತೀರಾ ಚಿಕ್ಕವರಿದ್ದಾಗಿಂದನೇ, ಅವ್ರು ದೊಡ್ಡವ್ರು ಆಗ್ತಾ ಅದೇ ಥರ ಪರ್ಸ್ನಾಲಿಟಿ ಅವರು ಡೆವಲಪ್ ಮಾಡ್ಕೊತಾ ಹೋಗ್ತಾರೆ. ಸೊ ನಮ್ಮ ಒಂದು ಜೀವನದಲ್ಲಿ ನಾವೇನಾದರೂ ಒಂದು ಮಾಡೋದಕ್ಕೆ ಹೋದಾಗ ಲಿಟ್ರಲಿ ಬೇರೆಯವ್ರು ಕೊಡುವಂತಹ ಒಂದು ಸಜೆಷನ್ ಆಗಿರ್ಬೋದು, ಬೇರೆಯವ್ರು ಕೊಡುವಂತಹ ಒಂದು ಫೀಡ್ಬ್ಯಾಕ್ ಆಗಿರ್ಬೋದು, ಡೆಫಿನೆಟ್ಲಿ ನಮಗೆ ಒಂದು ಡೈಲಮಾನ ಕ್ರಿಯೇಟ್ ಮಾಡುತ್ತೆ. ಆ ಡೈಲಮಾದಿಂದ ನಾವು ಯಾವ ಥರ ಡಿಸಿಷನ್ಗಳನ್ನ ಬೇಕಾದರೂ ತೊಗೋಬೋದು, ಐದರ್ ಇನ್ ಅ ಪಾಸಿಟಿವ್ ಡಿಸಿಷನ್ ಆರ್ ಇನ್ ಅ ನೆಗೆಟಿವ್ ಡಿಸಿಷನ್. ಅದು ಈ ಬುಕ್ಕಲ್ಲಿ ಏನು ಹೇಳಿದ್ದಾರೆ. ಆ್ಯಂಡ್ ಕಂಪ್ಲೀಟಾಗಿ ಕೆಲವೊಬ್ಬರು ಯಾವ ಥರ ಇರ್ತಾರೆ ಅಂತಂದರೆ, ಯಾರ ಮಾತು ಕೇಳಲ್ಲ, ಅವ್ರಿಗೇನು ಅನಿಸುತ್ತೋ ಅದನ್ನೇ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಹೇಗಿರ್ತಾರೆ ಅಂತಂದರೆ, ಕಂಪ್ಲೀಟ್ಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅವರು ಹೇಗೆ ಲೈಕ್ ಅವ್ರು ಪಾಸಿಟಿವ್ ಆಗಿ ಗೈಡ್ ಮಾಡ್ತಿರ್ತಾರೋ ನೆಗೆಟಿವ್ ಆಗಿ ಗೈಡ್ ಮಾಡ್ತಿರ್ತಾರೋ ಅಂತ ಗೊತ್ತೇ ಇರೋದಿಲ್ಲ. ಇನ್ಫ್ಯಾಕ್ಟ್ ಲಿಟ್ರಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾರೆ. ಜೀವನ ಪೂರ್ತಿ ನಾವು ಬೇರೆಯವರ ಒಂದು ಎನರ್ಜಿನ ನಾವು ಫಾಲೋ ಮಾಡ್ದಂಗೆ ಇರುತ್ತೆ. ಸೊ ಆದಷ್ಟು ನಿಮ್ಮ ಮೈಂಡಿಗೆ ಏನು ಅನಿಸುತ್ತೋ, ನಿಮ್ಮ ಸೋಲ್ ಏನು ಹೇಳುತ್ತೋ ಅದನ್ನು ಮಾಡಿ, ರಾದರ್ ದೆನ್ ಇನ್ಫ್ಲುಯೆನ್ಸಿಂಗ್ ಫ್ರಮ್ ಅದರ್ಸ್. ಇವಾಗ ನಾವು ತುಂಬ ಸೋಷಿಯಲ್ ಮೀಡಿಯಾದಲ್ಲೇ ನೋಡ್ತೀವಿ, ಅಥವಾ ಆ್ಯಕ್ಟರ್ಸ್ನ ಫಾಲೋ ಮಾಡ್ತೀವಿ. ಇಟ್ ಶುಡ್ ನಾಟ್ ಬಿ ಲೈಕ್ ದ್ಯಾಟ್, ಓಕೆನಾ. ಯು ಶುಡ್ ಬಿ ನೀವು ಒಬ್ಬರು ಡಿಫ್ರೆಂಟ್ ಇಂಡಿವಿಜುವಲ್. ನೀವು ಈ ಭೂಮಿ ಮೇಲೆ ಬದುಕಿದ್ದೀರಾ, ಅಥವಾ ಈ ಭೂಮಿ ಮೇಲೆ ನೀವು ಜೀವನ ಮಾಡ್ತಾಯಿದ್ದೀರಾ ಅಂದರೆ ಯು ಆರ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಇಂಡಿವಿಜುವಲ್. ಬೇರೆಯವ್ರನ್ನ ಅವ್ರು ಹಾಕ್ಕೊಂಡಿರೋ ಡ್ರೆಸ್ನ ಕಾಪಿ ಮಾಡೋದು, ಅಥವಾ ಅವ್ರು ಮಾಡ್ತಿರೋ ಮೇಕಪ್ನ ಕಾಪಿ ಮಾಡೋದು, ಅಥವಾ ಅವ್ರು ಹೇಗೆ ಲೈಫ್ ಲೀಡ್ ಮಾಡ್ತಿರೋ ಅದನ್ನು ಕಾಪಿ ಮಾಡೋದು, ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನಿಮಗೇನು ಬೇಕೋ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ತಾ ಹೋಗಬೇಕು. ದಟ್ ಈಸ್ ಹೌ ಸಜೆಷನ್ ಇನ್ಫ್ಲುಯೆನ್ಸ್ ತುಂಬ ಜನ ಜೀವನದಲ್ಲಿ ನೆಗೆಟಿವ್ ಆಗಿ ಅದು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ನಿಮ್ಗೆ ಹೇಳಿದ್ದೀನಿ. ತುಂಬ ಬ್ರಾಡಾಗಿದೆ ಇದು. ಸೊ ನಿಮ್ಗೇನಾದರೂ ಈ ಟಾಪಿಕ್ ಬಗ್ಗೆ ಬ್ರಾಡಾಗಿ ವ್ಲಾಗ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮನೆಗೆ ಬಂದಮೇಲೆ ನಾನು ಒಂದು 3-4 ಡೇಸ್ ಮುಂಚೆನೇ ಬಂದಿದ್ದೀನಿ ಮನೆಗೆ. ಸೊ ಮನೆಗೆ ಬಂದಮೇಲೆ ನಮ್ಮ ಪಕ್ಕದ ಮನೆ ಆಂಟಿ ಅವರ ಮಗಂದು ಮದುವೆ ಇತ್ತು. ಸೊ ಅರಿಶಿನ ಶಾಸ್ತ್ರ ಮಾಡ್ತಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ಕೆಳಗಡೆ ಅರೇಂಜ್ ಮಾಡಿಕೊಂಡು ಕಾಲೋನಿಯಲ್ಲಿರೋ ಜನಗಳನ್ನೆಲ್ಲ ಇನ್ವೈಟ್ ಮಾಡಿಬಿಟ್ಟು ಏನು ಅರಿಶಿನ ಶಾಸ್ತ್ರ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿಯರ್ಸ್ ತುಂಬ ಜನನೇ ಇದ್ದರು. ಸೊ ಸಿನ್ಸ್ ಸೆಕೆ ಜಾಸ್ತಿ ಆಗಿರೋದ್ರಿಂದ ಹೊರಗಡೆ ಔಟ್ಡೋರಲ್ಲಿತ್ತು ಇದು ಹಲ್ದಿ ವ್ಲಾಗ್. ತುಂಬ ಚೆನ್ನಾಗಿ ಆಯಿತು. ಆ್ಯಂಡ್ ಇದನ್ನೆಲ್ಲ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ವಿ ಕೇಮ್ ಟು ಹೋಮ್. ಆ್ಯಂಡ್ ಅಜ್ಜಿ ತಿಥಿ ಕಾರ್ಯ ದಿವಸನೇ ಇವ್ರ ಮದುವೆ ಫಂಕ್ಷನು ಕೂಡ ಇದ್ದಿದ್ದರಿಂದ ಆ ಫಂಕ್ಷನ್ನ ಅಟೆಂಡ್ ಮಾಡೋದಕ್ಕಾಗಿಲ್ಲ. ಮಮ್ಮಿ ತುಂಬಾ ಬೇಜಾರು ಮಾಡಿಕೊಂಡ್ರು. ಅಂಕಲ್ ಆಂಟಿ ಚನ್ನಪಟ್ಟಣ ತನಕ ಬಂದಿದ್ದರು ಅಭಿ ಮದುವೆಗೆ, ನಮಗೆ ಇಲ್ಲಿ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ಹೋಗೋಕ್ಕಾಗ್ತಿಲ್ಲ ಅಂತ. ವೈ ಬಿಕಾಸ್ ಅಂದರೆ ಅಜ್ಜಿನೇ ಆ್ಯಂಡ್ ಸೂತ್ಕದಲ್ಲಿ ಕೂಡ ನಾವಿದ್ವಿ. ಸೊ ಹಾಗಾಗಿ ನಮ್ಗೆ ಅಟೆಂಡ್ ಮಾಡೋದಕ್ಕಾಗಿಲ್ಲ ಮದುವೆ ಫಂಕ್ಷನನ್ನು. ಸೊ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ತಾ ನಮ್ಮ ಮನೆಗೂ ಕೂಡ ಗೆಸ್ಟ್ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದರು. ಲೈಕ್ ಏನೋ ನಮ್ಮ ಅತ್ತೆ ಆಗಿರ್ಬೋದು, ಆಮೇಲೆ ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ಎಲ್ಲ ತುಂಬ ಜನ ಬರ್ತಾಯಿದ್ರು ಮನೆಗೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನಮ್ಮ ಅತ್ತೆ ಬರ್ಡೇ ಕೂಡ ನೆಕ್ಸ್ಟ್ ಡೇ ಇತ್ತು.
ಬಟ್ ಏನು ಮಾಡೋದು, ಬೇಜಾರಿತ್ತು ಒಂದು ಕಡೆ, ಅತಿಥಿ ಕಾರ್ಯ ಅಲ್ವಾ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ನಮ್ಮ ಮಾವ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನಾವು ಮನೆಗೆಲ್ಲ ಹೋದಾಗ ನಮ್ಮನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಈಗಲೂ ನಮ್ಮನ್ನು ಚಿಕ್ಕ ಮಕ್ಳ ಥರನೇ ಟ್ರೀಟ್ ಮಾಡ್ತಾರೆ. ಊಟ ಮಾಡಿಸೋದಾಗಿರ್ಬೋದು, ನಮ್ಮನ್ನು ಕೇರ್ ಮಾಡೋದಾಗಿರ್ಬೋದು. ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಳಲ್ಲೂ ನೀವು ನೋಡಿದ್ದೀರಾ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ. ಸೊ ಅವ್ರ ಬರ್ಡೇ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಗೋಸ್ಕರ ಕೇಕು ಮತ್ತು ಮಿಕ್ಸ್ಚರ್ ಎಲ್ಲ ತೊಗೊಂಡೋಗಿದ್ವಿ. ಸೊ ಎಲ್ಲರೂ ಇದ್ರಲ್ವ, ಸೊ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ, ಅಥವಾ ಅವ್ರಿಗೊಂಥರ ಮೆಮೊರೇಬಲ್ ಅನಿಸುತ್ತೆ ಅಂತ. ಆ್ಯಂಡ್ ಶ್ರೀನಿಕಾ ಈಸ್ ಮೋರ್ ಎಕ್ಸೈಟೆಡ್, ಬರ್ಡೇ ಸೆಲೆಬ್ರೇಷನು ಸರ್ಪ್ರೈಸ್ ಅಂತೆಲ್ಲ ಅಂದ್ಬಿಟ್ಟು. ಸೊ ನೋಡಿ, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಕೀಪ್ ಸಪೋರ್ಟಿಂಗ್. I begin to for sure.